ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ವಿರುದ್ಧ ಭೂಕಬಳಿಕೆಯ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನ್ಯೂಸ್ ಫಸ್ಟ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಹಾಗೂ ಈಗ ನ್ಯೂಸ್ ಫಸ್ಟ್ ವರದಿ ಬಿಗ್ ಇಂಪ್ಯಾಕ್ಟ್ ಕಂಡಿದೆ. ಯಾವ ಜಾಗದಲ್ಲಿ ಭೂಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು, ಆ ಜಾಗದಲ್ಲಿ ಅಧಿಕಾರಿಗಳು ಈಗ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಸೋಮಲಾಪುರದ ಸರ್ವೆ ನಂಬರ್ 1ರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗ್ರಾಮ ಸುಮಾರು 164 ಎಕರೆ ಸರ್ಕಾರಿ ಗೋಮಾಳವನ್ನ ಅಂದ್ರೆ ಆ ಜಾಗವನ್ನ ಭೂಗಳರು ಒತ್ತುವರಿ ಮಾಡಿಕೊಂಡಿದ್ರು. ಇದರ ಬಗ್ಗೆ ನಿರಂತರವಾಗಿ ನಿಮ್ಮ ನ್ಯೂಸ್ ಫಸ್ಟ್ ವರದಿಯನ್ನ ಬಿತ್ತರಿಸಿತ್ತು. ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಯಾವ ಜಾಗ ಒತ್ತುವರಿಯಾಗಿದೆಯೋ ಈಗ ಆ ಜಾಗವನ್ನ ತೆರವು ಮಾಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್. ಗುಡಿಬಂಡೆ ತಹಶೀಲ್ದಾರ್ ಸಿಗ್ಬತ್ತುಲ್ಲಾ ನೇತೃತ್ವದಲ್ಲಿ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸುಮಾರು 164 ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನ ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿದ್ರು. ಹೇಳೋರಿಲ್ಲ, ಕೇಳೋರಿಲ್ಲ, ನಮ್ಮನ್ನು ಯಾರು ಕೇಳೋದು ಅನ್ನುವಂಥ ದಿಮಾಕ್ನಲ್ಲಿ ಈ ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಆದರೆ ಈಗ ಒತ್ತುವರಿ ಕಾರ್ಯಾಚರಣೆ, ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇದು ನ್ಯೂಸ್ ಫಸ್ಟ್ ನ ಇಂಪ್ಯಾಕ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಸುರೇಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸುರೇಶ್, ಕಾನೂನು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಒಂದೇ. ಅದು ಸಾಮಾನ್ಯ ವ್ಯಕ್ತಿ ಆಗಿದ್ರು ಅಷ್ಟೇ, MLA ಆಗಿದ್ರು ಅಷ್ಟೇ. ಈಗ 164 ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನ ಕೇಳೋರು ಯಾರು, ಹೇಳೋರು ಯಾರು ಅನ್ನೋ ರೇಂಜ್ನಲ್ಲಿ ಇವರು ಒತ್ತುವರಿ ಮಾಡಿಕೊಂಡಿದ್ರು. ಈಗ ಆ ಒತ್ತುವರಿಯ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸುರೇಶ್ ನ್ಯೂಸ್ ಫಸ್ಟ್ ನ ಇಂಪ್ಯಾಕ್ಟ್ ವರದಿಯ ಕುರಿತಾಗಿ? ಖಂಡಿತ ರಾಹುಲ್, ಇದು ಕಾನೂನಿಗೆ ಎಲ್ಲರೂ ಒಂದೇ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಒಂದು ತಿಂಗಳಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ಏನು ಅವ್ರ ವಿರುದ್ಧ ಏನು ಆರೋಪ ಕೇಳಿ ಬಂದಿತ್ತು, ಭೂ ಕಬಳಿಕೆ ಆರೋಪ ಕೇಳಿ ಬಂದಿತ್ತು. ಏನು ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗ್ರಾಮದ ಏನು ಸರ್ವೆ ನಂಬರ್ 1ರಲ್ಲಿ ಸುಮಾರು 163 ಎಕರೆ ಜಾಗವನ್ನ ಒಂದು ಕಾಂಪೌಂಡ್ ಅನ್ನ ಹಾಕಿಕೊಂಡು ಏನು ಸರ್ಕಾರಿ ಜಮೀನನ್ನ ಕಬಳಿಸುವ ರೀತಿಯಲ್ಲಿ ಕಂಡು ಬಂದಿತ್ತು. ಈ ಬಗ್ಗೆ ನಾವು ಒಂದು ವರದಿಯನ್ನ ನಿರಂತರವಾಗಿ ಬಿತ್ತರಿಸಿ ಕೂಡ ಮಾಡಿದ್ವಿ. ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸುಬ್ಬಾರೆಡ್ಡಿ ಆ ಜಮೀನು ಅಕ್ಕಪಕ್ಕದಲ್ಲಿ ಜಮೀನುಗಳನ್ನ ಪರ್ಚೇಸ್ ಮಾಡಿರ್ತಾರೆ. ಆ ನಂತರ ಆ ಒಂದು ಜಾಗಗಳನ್ನ ಅಲ್ಲಿ ಪರ್ಚೇಸ್ ಮಾಡಿ ಜಾಗದಲ್ಲಿ ಕಾಂಪೌಂಡ್ ಹಾಕಿದ್ರೆ ಯಾವ್ದು ತೊಂದರೆ ಇರ್ತಾ ಇರ್ಲಿಲ್ಲ. ಆದ್ರೆ ಆ ಪಕ್ಕದಲ್ಲಿರ್ತಕ್ಕಂಥ ಏನು ಸರ್ಕಾರಿ ಗೋಮಾಳ ಜಮೀನಿನ ಮೇಲೆ ಕಣ್ಣು ಹಾಕಿ ಅಲ್ಲಿ ಏನೋ ಒಂದು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿ ನಂತರ ಒಂದು ಸಾರ್ವಜನಿಕರ ಕೆಂಗಣಿಗೆ ಕೂಡ ಗುರಿಯಾಗಿದ್ರು. ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಸುದ್ದಿ ಸಂಚಲನ ಕೂಡ ಆಗಿತ್ತು. ಈ ನಂತರ ಏನು ಅದೇ ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಇವು ತಕ್ಷಣ ಎಚ್ಚೆತ್ತ ಕಂದಾಯ ಇಲಾಖೆ ಅಧಿಕಾರಿಗಳು ಏನು ಗುಡಿಬಂಡೆ ತಾಲೂಕಿನ ತಹಶೀಲ್ದಾರ್ ಸಿಗ್ಬತ್ತುಲ್ಲಾ ಮತ್ತು ಅವ್ರ ತಂಡ ಏನು ಆ ಸ್ಥಳಕ್ಕೆ ಹೋಗಿ ಈಗಾಗಲೇ ಪರಿಶೀಲನೆ ಕೂಡ ಮಾಡಿದ್ದಾರೆ. ನಂತರ ಕಾಂಪೌಂಡ್ ಅನ್ನ ತೆರವು ಕಾರ್ಯಾಚರಣೆ ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಇದು ನಿಜಕ್ಕೂ ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಲೆಂಟ್ ಆಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಮೊದಲು ಈಗ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಬಿಂಬಿತ ಆಗಿತ್ತು. ನಂತರ ಎಲ್ಲಿ ತಮ್ಮ ಮೇಲೆ ಒಂದು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಆದಾಗ ಏನು ತಾಲೂಕು ಆಡಳಿತ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಒಂದು ಕ್ರಮಕ್ಕೆ ಮುಂದಾಗಿರೋದು ನಿಜಕ್ಕೂ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿಗಳಿರ್ಬೋದು ಅಥವಾ ಯಾವುದೇ ಶಾಸಕರಾಗಿರ್ಬೋದು, ಯಾವುದೇ ಪ್ರಭಾವಿ ವ್ಯಕ್ತಿಗಳಾಗ್ಲಿ ಸರ್ಕಾರಿ ಜಾಗಗಳನ್ನ ಏನು ಗುಳು ಮಾಡುವಂತ ವಿಚಾರದಲ್ಲಿ ಈ ರೀತಿ ದಿಟ್ಟ ಕ್ರಮಗಳನ್ನ ಆಗ್ಬೇಕಾಗಿರ್ತದೆ. ಸಾಕಷ್ಟು ಕೂಡ ಈಗ ಏನಂದ್ರೆ ಈಗ ಇತ್ತೀಚೆಗಂತೂ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಂದು ಭೂಮಿಗೆ ಬಂಗಾರದ ಬೆಲೆ ಸಿಕ್ಕಿರೋದ್ರಿಂದ ಸ್ವಲ್ಪ ಜಾಗ ಸಿಕ್ಕಿದ್ರು ಸ್ವಲ್ಪ ಅಷ್ಟು ಭೂಮಿಗಳನ್ನ ಕಬಳಿಸುವಂತ ಪ್ರಯತ್ನಗಳು ನಿರಂತರ ನಡೀತಾ ಇರ್ತದೆ. ಇಂಥ ಪ್ರಕರಣ ಉದಾಹರಣೆ ಇಟ್ಕೊಂಡು ಎಲ್ಲಾ ಒಂದು ರೀತಿಯಲ್ಲಿ ಪ್ರಭಾವಿಗಳು ಈ ತರ ಜಮೀನುಗಳ ಒತ್ತುವರಿ ಮಾಡ್ಕೊಂಡ ಜಾಗಗಳನ್ನ ಕೂಡಲೇ ತೆರವುಗೊಳಿಸಿ ಸರ್ಕಾರಿ ಜಮೀನುಗಳನ್ನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಇನ್ನಷ್ಟು ಕೆಲಸ ಮಾಡಿದ್ರೆ ಸಾಕಷ್ಟು ಸರ್ಕಾರಗಳ ಜಮೀನುಗಳನ್ನ ಉಳಿಬಹುದು ಅಂತ ಹೇಳ್ಬೋದು ರಾಹುಲ್. ಸುರೇಶ್, ಈಗ ನ್ಯೂಸ್ ಫಸ್ಟ್ ಈ ಒಂದು ವರದಿಯನ್ನ ಬಿತ್ತರಿಸೋದಕ್ಕಿಂತ ಮುಂಚೆ ಈ ಒತ್ತುವರಿ ಆಗಿತ್ತು. ಆದರೆ ಒತ್ತುವರಿಯಾಗಿ ಇಷ್ಟೂ ದಿನಗಳಾದರೂ ಒಬ್ಬ ಅಧಿಕಾರಿಯ ಕಣ್ಣಿಗೆ ಇದು ಬಿದ್ದಿಲ್ವಲ್ಲ ಅಂತ, ಅಥವಾ ಕಣ್ಣಿಗೆ ಬಿದ್ರೂ ಪ್ರಭಾವವನ್ನು ಬಳಸಿ ಅವ್ರ ಕಣ್ಣನ್ನ ಮುಚ್ಚಿಸ್ಲಾಯ್ತಾ ಅಂತ?
ಖಂಡಿತ ಈ ವಿಚಾರದಲ್ಲಿ ಪ್ರಭಾವ ಬಳಸಿ ಅಧಿಕಾರಿಗಳಿಗೆ ಗೊತ್ತೈತಿ ಈ ವಿಚಾರದಲ್ಲಿ ಆ ಜಾಗವನ್ನ ಕಾಂಪೌಂಡ್ ಹಾಕಿರೋ ವಿಚಾರನೂ ಅವ್ರಿಗೆ ಗೊತ್ತಿದೆ. ಆ ನಂತರ ಆ ಜಾಗಗಳನ್ನ ಅವ್ರು ಕಬಳಿಸಿದಾರೆ ಅಂತ ಕೂಡ ಮಾಹಿತಿ ಗೊತ್ತಿರ್ತಕ್ಕಂಥದ್ದು. ಇದನ್ನ ನೋಡದೇ ಇರುತ್ತೆ ಕಣ್ಣು ಕಾಣದಂತೆ ಏನು ವರ್ತನೆ ಇತ್ತಲ್ಲ, ಇದು ಏನು ಶಾಸಕರು ತಮ್ಮ ಯಾಕೆ ಶಾಸಕರು ವಿರುದ್ಧ ನಾವ್ಯಾಕೆ ಮಾಡಬೇಕು ಅನ್ನೋ ವರ್ತನೆ ಇದೆಯಲ್ಲ, ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಅಧಿಕಾರಿಗಳ ದುರುಪಯೋಗ ಆಗಿರ್ಬೋದು ಅಥವಾ ಶಾಸಕರ ಅಧಿಕಾರ ದುರುಪಯೋಗ ಆಗಿರೋದು ಎರಡೂ ರೀತಿಯಲ್ಲಿ ಆಗಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಏನ್ ನಾವೀಗ ವರದಿಯನ್ನ ಆ ಸ್ಪಾಟ್ ಅನ್ನ ಗುರುತಿಸಿ ಈ ಸ್ಪಾಟ್ ಅನ್ನ ನಾವು ಅದೇ ಸ್ಪಾಟ್ ಇಂದ ನಾವು ಇಂಚಿಂಚು ಮಾಹಿತಿಯನ್ನ ನಾವು ಎಲ್ಲಿ ಟೆಲಿಕಾಸ್ಟ್ ಮಾಡಿ ಹೊರಗಡೆ ಮಾಹಿತಿ ಕೊಟ್ಟಾಗ ನಂತರ ಹಲವು ಸಂಘಟನೆಗಳು ಕೂಡ ಹೊರಗಡೆ ಬಂದು ಈ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕ ಸರಿಯಲ್ಲ ರೀತಿಯಲ್ಲಿ ಕೆಲವರೆಲ್ಲ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಈ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣಗಳ ಪರ ವಿರೋಧಗಳ ಚರ್ಚೆಗಳು ಕೂಡ ಆಗಿತ್ತು. ನಂತರ ಇದರಿಂದ ಮುಜುಗರಕ್ಕೆ ಏನು ಸುಬ್ಬಾರೆಡ್ಡಿ ಅವರು ಕೂಡ ಸಾಕಷ್ಟು ಮುಜುಗರ ಕೂಡ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಂತರ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಂಡಿದೆ. ಸರ್ಕಾರ ಕೂಡ ಮುಜುಗರ ಆಗಿರ್ತಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವನು ಜಾಗಕ್ಕೆ ಏನು ಅಧಿಕಾರಿಗಳು ಹೋಗಿ ಏನು ತೆರವು ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥ ನೋಡಿದ್ರೆ ಏನು ಅವ್ರು ನೋಡದೇ ಇರ್ತಕ್ಕ, ಯಾಕಂದ್ರೆ ಗಮನಕ್ಕೆ ಆಲ್ರೆಡಿ ಇತ್ತು ಆದ್ರೂ ಕೂಡ ಅವ್ರು ಸುಮ್ಮನೆ ಇದ್ರು. ಯಾಕಂತಂದ್ರೆ ಶಾಸಕರ ವಿಚಾರದಲ್ಲಿ ಯಾಕಪ್ಪ ಅನ್ನೋ ಮನಸ್ಥಿತಿಗಳು ಇರ್ತದಲ್ಲ, ಈ ರೀತಿಯಲ್ಲಿ ಕೆಲಸ ನಿರ್ವಹಿಸ್ಕೊಂಡ್ ಬಂದಿದ್ರು. ನಂತರ ವರದಿಯನ್ನ ಯಾವತ್ತು ನಾವು ವರದಿಯನ್ನ ಬಿತ್ತರಿಸಿದ್ವು, ನಂತರ ಆ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಚರ್ಚೆ ಆಗಿತ್ತು. ಈ ಸುಬ್ಬಾರೆಡ್ಡಿ ಅವರ ವಿರುದ್ಧ ಯಾವ ರೀತಿ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಕೂಡ ಆಗಿತ್ತು. ಅವರೇ ಮಾಡಿದಾರೆ ಅಥವಾ ಬೇರೆ ಮಾಡಿದಾರೆ ಅನ್ನೋ ತನಿಖೆಯನ್ನು ಮಾಡಿ ನಿಜಕ್ಕೊಂದು ದೊಡ್ಡ ಮಟ್ಟದ ವರದಿ ಕೊಡ್ಬೇಕಿತ್ತು. ಆದ್ರೆ ಈಗ ಬರೀ ಕಾಂಪೌಂಡ್ ಅನ್ನ ತೆರವು ಕಾರ್ಯಾಚರಣೆ ಮಾಡಿಸಿ ಜಸ್ಟ್ ಫಾರ್ ಏನು ಕಣ್ಣೊರೆಸುವ ತಂತ್ರ ಕೂಡ ಈಗ ಅಧಿಕಾರಿಗಳು ಪಾಲಿಸುತ್ತಿದ್ದಾರೆ ಅಂತ ಹೇಳ್ಬೋದು ರಾಹುಲ್. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.